ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಜೋರಾದ ಬೆನ್ನಲ್ಲೇ ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಹೈಕಮಾಂಡ್ ಅವಕಾಶ ನೀಡಿದ್ರೆ ಖರ್ಗೆ, ರಾಹುಲ್, ಸೋನಿಯಾರನ್ನು ಭೇಟಿಯಾಗಿ ಬರ್ತೀನಿ ಅಂತ ಹೇಳಿದ್ರು. ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ಸಂಪುಟ ಸರ್ಜರಿ ವಿಷಯ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸಿಎಂ ದೆಹಲಿಗೆ ತೆರಳುವ ಮುನ್ನ ಆಪ್ತ ಸಚಿವರನ್ನ ಭೇಟಿಯಾಗಿದ್ದು ಅಚ್ಚರಿ ಮೂಡಿಸಿತ್ತು. ಸಚಿವ ಮಹದೇವಪ್ಪ, ಭೈರತಿ ಸುರೇಶ್ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ತೆರಳಿದ್ದಾರೆ. ಕಪಿಲ್ ಸಿಬಲ್ ಕಾರ್ಯಕ್ರಮ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಬಿಹಾರ ಚುನಾವಣೆ ಮುಗಿಸಿ ವಿದೇಶಕ್ಕೆ ತೆರಳಿದ್ದ ರಾಹುಲ್ ಗಾಂಧಿ ನಿನ್ನೆ ರಾತ್ರಿಯೇ ದೆಹಲಿಗೆ ವಾಪಸ್ ಬಂದಿಳಿದಿದ್ದಾರೆ. ಸಿಎಂ ಡಿಸಿಎಂ ಇಂದು ದೆಹಲಿಗೆ ತೆರಳಿದ್ದು ಇಬ್ಬರ ಭೇಟಿಗೆ ರಾಹುಲ್ ಅವಕಾಶ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವ ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಹೈಕಮಾಂಡ್ ನಾಯಕರ ಸಭೆ ನಡೆದಿದ್ದು ಬಿಹಾರ ಸೋಲಿನ ಬಗ್ಗೆ ಪರಾಮರ್ಶೆ ನಡೆದಿದೆ. ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಅಜಯ್ ಮಖೇನ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಅವಕಾಶ ಕೇಳಿದ್ರು. ಆದರೆ ಕಾಶ್ಮೀರದ ಪೊಲೀಸ್ ಸ್ಟೇಷನ್ನಲ್ಲಿ ಸ್ಫೋಟ ಆಗಿದ್ರಿಂದ ಇಂದು ಸಂಜೆ ಅಮಿತ್ ಶಾ ಶ್ರೀನಗರಕ್ಕೆ ತೆರಳಲಿದ್ದಾರೆ. ಹೀಗಾಗಿ ಅಮಿತ್ ಶಾ ಹಾಗೂ ಸಿದ್ದರಾಮಯ್ಯ ಭೇಟಿ ರದ್ದಾಗಿದೆ. ಅಮಿತ್ ಶಾ ಜೊತೆ ರಾಜ್ಯದ ಜಲ ಯೋಜನೆಗಳು ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ನಿರ್ಧರಿಸಲಾಗಿತ್ತು. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಗೂ ಸಿದ್ದರಾಮಯ್ಯ ಸಮಯ ಕೇಳಿದ್ದು, ಪ್ರಧಾನಿ ಮೋದಿ ಭೇಟಿಗೆ ಅವಕಾಶ ನೀಡಿದರೆ ಮತ್ತೆ ಸೋಮವಾರ ಸಿದ್ದರಾಮಯ್ಯ ದೆಹಲಿಗೆ ಆಗಮಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ. ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟದ ಹಿನ್ನೆಲೆ ದಿಲ್ಲಿಯಲ್ಲಿನ ಕರ್ನಾಟಕ ಭವನಕ್ಕೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಹಿನ್ನೆಲೆ ಕರ್ನಾಟಕ ಭವನಕ್ಕೆ ಭಾರೀ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಹರಿಸೇನಾ ಪಡೆ, ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ಬಿಹಾರ ಎಲೆಕ್ಷನ್ನಲ್ಲಿ ಎನ್ಡಿಎಗೆ ಭರ್ಜರಿ ಗೆಲುವು ದೊರೆತಿದ್ದು ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಹಾರ ಗೆಲುವನ್ನು ಸ್ವಾಗತಿಸಿದ ಯದುವೀರ್, ಇದು ಅತ್ಯದ್ಭುತವಾದಂತಹ ಫಲಿತಾಂಶ, ನರೇಂದ್ರ ಮೋದಿ ನಾಯಕತ್ವಕ್ಕೆ ಮೈತ್ರಿಕೂಟಕ್ಕೆ ಸಿಕ್ಕ ಉತ್ತಮ ಫಲಿತಾಂಶ, ಬಿಹಾರದ ಸಮಸ್ತ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದರು. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ಯದುವೀರ್, ಕಾಂಗ್ರೆಸ್ ನಾಯಕರು ವೋಟ್ ಚೋರಿ ಆರೋಪಕ್ಕೆ ತಿರುಗೇಟು ನೀಡಿದ್ರು. ಇನ್ನು ಕಾಂಗ್ರೆಸ್ ನಿರೂಪಣೆಗೆ ಬೆಲೆಗಿಲ್ಲ, ಸಾಕ್ಷಿ ಇದ್ರೆ ಎಲೆಕ್ಷನ್ ಕಮಿಷನ್ಗೆ ಹೋಗಿ ದೂರು ಕೊಡಿ ಅಂತ ಹೇಳಿದ್ದೀವಿ, ಇವತ್ತಿನವರೆಗೂ ಅವರು ಕೊಟ್ಟಿಲ್ಲ. ವೋಟ್ ಚೋರಿಯನ್ನ ಚುನಾವಣಾ ತಂತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಜನರ ದಿಕ್ಕು ತಪ್ಪಿಸೋದು, ಅರ್ಧ ಸತ್ಯ ಅಪಪ್ರಚಾರ ಮಾಡೋದು ಕಾಂಗ್ರೆಸ್ನ ತಂತ್ರ. ಆತ್ಮಾವಲೋಕನ ಮಾಡಬೇಕಿರೋದು ಕಾಂಗ್ರೆಸ್ ಪಕ್ಷ. ಬಿಹಾರ ಎಲೆಕ್ಷನ್ ಟೈಮಲ್ಲಿ ಅವರ ನಾಯಕರು ವಿದೇಶದಲ್ಲಿ ಕುಳಿತು ಕಾಫಿ ಕುಡಿತಾ ಇರೋದನ್ನು ನೋಡಿದ್ದೀವಿ. ನಮ್ಮ ನಾಯಕರು ಹಳ್ಳಿ ಹಳ್ಳಿಗೂ ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ. ಜನರನ್ನ ಒಂದು ಸಂಪತ್ತು ಅಂದುಕೊಂಡ್ರೆ ಜನ ನಿಮಗೆ ಪಾಠ ಕಲಿಸ್ತಾರೆ ಅಂತ ಕಿಡಿಕಾರಿದ್ದಾರೆ. ಒಂದು ಅತ್ಯದ್ಭುತವಾದಂತಹ ಫಲಿತಾಂಶ. ಎನ್ಡಿಎ ಒಂದು ಮೈತ್ರಿಕೂಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಒಂದು ಹೆಮ್ಮೆಯ ನಾಯಕರಾದಂಥ ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಒಂದು ನಾಯಕತ್ವಕ್ಕೆ ಇವತ್ತು ಸಾಬೀತಾಗಿದೆ. ಒಳ್ಳೆಯ ಒಂದು ಫಲಿತಾಂಶ. ಸಮಸ್ತ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆ ನಿರೂಪಣೆಗೆ ಏನು ಬೆಲೆ ಇಲ್ಲ. ಪದೇ ಪದೇ ನಾವು ಹೇಳಿದ್ದೀವಿ, ECIಗೆ ಹೋಗ್ಬಿಟ್ಟು ನೀವು ಸಾಕ್ಷಿ ಇದ್ದರೆ ಹೋಗಿ ಕೊಡಿ ಅಂತ. ಅವ್ರು ಇವತ್ತವರೆಗೂ ಕೊಟ್ಟಿಲ್ಲ. ಬೇರೆ ಬೇರೆ ಯಂತ್ರಗಳಿದ್ದಾವೆ, ಅವ್ರು ಯಾವುದೂ ಅದನ್ನ ಬಳಸ್ತೇನೆ. ಇದು ಬರೀ ಒಂದು ಚುನಾವಣೆಯ ಒಂದು ತಂತ್ರ ಆಗಿ ಅವರು ಬಳಸ್ತಾ ಇದ್ದಾರೆ. ಜನರಿಗೆ ದಿಕ್ಕು ತಪ್ಪಿಸೋದು, ಅರ್ಧ ಸತ್ಯಗಳು, ಅಪಪ್ರಚಾರ ಮಾಡೋದು ಇದು ಕಾಂಗ್ರೆಸ್ ತಂತ್ರ. ಇದನ್ನು ಕೂಡ ಅದು ಒಂದು ಭಾಗ ಆಗುತ್ತೆ. ವೃಕ್ಷಮಾತೆ ಶತಾಯುಷಿ ಸಾಲು ಮರದ ತಿಮ್ಮಕ್ಕ 114ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ದು ಮುಂದಿನ ಪೀಳಿಗೆಗಾಗಿ ಸಾವಿರಾರು ಗಿಡಗಳನ್ನು ನೆಟ್ಟು ಮರಗಳ ಕೊಡುಗೆ ನೀಡಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ತಿಮ್ಮಕ್ಕ ಕೊನೆಯುಸಿರೆಳೆದಿದ್ದು ಕಲಾಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಾಗ್ರಾಮದ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ನಡೆದಿದ್ದು ಕವಿ ಸಿದ್ದಲಿಂಗಯ್ಯ ಸಮಾಧಿ ಪಕ್ಕದಲ್ಲೇ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಸಾಲು ಮರದ ತಿಮ್ಮಕ್ಕ ಅಂತ್ಯಕ್ರಿಯೆ ನಡೆಸಲಾಯಿತು. ಬಳಿಕ ಸಚಿವ ಈಶ್ವರ್ ಖಂಡ್ರೆ, ಜಿಲ್ಲಾಧಿಕಾರಿ ಜಗದೀಶ್ಗೆ ಸೂಚನೆ ನೀಡಿದ್ದು ತಿಮ್ಮಕ್ಕ ಸಮಾಧಿ ಪಕ್ಕ ಆಲದ ಮರ ನೆಟ್ಟು ತಿಮ್ಮಕ್ಕನಿಗೆ ಗೌರವ ಸಲ್ಲಿಸಲು ಸೂಚನೆ ನೀಡಿದ್ದಾರೆ. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನಿಗೆ ನಟ ಮಾಸ್ಟರ್ ಆನಂದ್ ಅಂತಿಮ ನಮನ ಸಲ್ಲಿಸಿದ್ದು ಬಳಿಕ ಮಾತನಾಡಿದರು.
ಅಮ್ಮ ಅವರ ಸಾಧನೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ಸಾಲು ಮರದ ತಿಮ್ಮಕ್ಕ ಅನ್ನೋ ಮರ ಉರುಳಿದೆ, ಆದರೆ ಅದೆಷ್ಟೋ ಗಿಡಗಳನ್ನು ಅಮ್ಮ ನೆಟ್ಟಿದ್ದಾರೆ. ಮಕ್ಕಳ ದಿನಾಚರಣೆಯ ದಿನವೇ ಮೃತಪಟ್ಟಿದ್ದಾರೆ. ಅವರು ಕೂಡ ಮಗು ಥರ ಇದ್ದವರು, ಮರಗಳನ್ನೇ ಮಕ್ಕಳೆಂದು ಸಾಕಿದವರು. ನಮ್ಮ ತಾಯಿಗೂ ಗಿಡಗಳಂದ್ರೆ ಇಷ್ಟ. ಎಲ್ಲದಕ್ಕೂ ಮೀರಿದ ತಾಯಿ ಸಾಲು ಮರದ ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿದ್ದಾರೆ. ಇವತ್ತು ಸಾಲುಮರ ತಿಮ್ಮಕ್ಕ ಅನ್ನೋ ಮರನೇ ಬಿದ್ದಿರ್ಬೋದು, ಆದರೆ ನಮ್ಮೆಲ್ಲರ ಹೃದಯದಲ್ಲ ಅವರೊಂದು ಬೀಜ ಬಿತ್ತು ಹೋಗ್ಬಿಟ್ಟಿದ್ದಾರೆ. ಸೊ ಎಲ್ಲರ ಹೃದಯದಲ್ಲ ಅವ್ರು ಇವತ್ತು ನಮ್ಮ ಶಾಶ್ವತವಾಗಿ ಮರವಾಗಿದ್ದಾರೆ. ನಾವು ಇನ್ನೊಂದು ಸ್ತೋತ್ರ ಎಲ್ಲ ಹೇಳ್ತಾ ಇರ್ತೀವಿ, ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ. ಆ ವಾಯುಮಂಡಲ ಶುದ್ಧಕ್ಕೆ ಅಮ್ಮ ಅಷ್ಟು ಮರಗಳು ನೆಟ್ಟಾಗ ಅದನ್ನ ಇವತ್ತು ನಾವು ಉಸಿರಾಡ್ತಾ ಇರ್ಬೇಕಾದ್ರೆ ಇದು ನಮ್ಮದೊಂದು ಅಟ್ಲೀಸ್ಟ್ ಒಂದು ಇರಬೇಕಾಗಿರೋ ಮಿನಿಮಮ್ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಅಷ್ಟೇ, ಏನು ಹೇಳೋಷ್ಟೇನಿಲ್ಲ. ಅವರು ನಿಜವಾದ ಒಂದು ರತ್ನ, ನಿಜವಾದೊಂದು ಕರ್ನಾಟಕ ರತ್ನ, ಭಾರತ ರತ್ನ ಅಂತಲೂ ಅನ್ಕೋಬೋದು. ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅದನ್ನು ನೋಡಿ ಅವ್ರು ಎಂಥ ಮಕ್ಕಳ ದಿನಾಚರಣೆ ದಿನವೇ ಹೋಗಿರ್ತಕ್ಕಂಥ ಇದು ಎಂಥ ಒಂದು ಇದಂದರೆ ಪಾಪ ಆ ತಾಯಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇತ್ತೋ ಪಾಪ. ಅವರೇ ಒಂದು ಮಗು, ಅವರು ಮಕ್ಕಳಾಗಿರಲಿಲ್ಲ, ಮರಗಳಲ್ಲಿ ಮಕ್ಕಳನ್ನ ಕಾಣ್ತಕ್ಕಂಥದ್ದು. ಅದಕ್ಕೆ ಸುಮ್ಮನೆ ಹೇಳಲ್ಲ, ದೊಡ್ಡವ್ರು ಹೇಳ್ತಾರಲ್ಲ, ಅಂದರೆ ಶರಣರ ಬಾಳು ಮರಣದಲ್ಲಿ ಕಾಣು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.